ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ। ಇವತ್ತಿನ ವಿಡಿಯೋದಾಗ ಕ್ವಿಕ್ ಆಗಿ ಮಾಡ್ಕೊಳ್ಬಹುದಾದಂತ ಒಂದು ಹೆಲ್ದಿ ಆದಂತ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸಿ ಕೊಡಾಕತ್ತೇನ್ರಿ। ಈ ರೆಸಿಪಿ ಬೆಳಗಿನ ನಾಷ್ಟಕ ಹೇಳಿ ಮಾಡಿಸಿದಂತ ರೆಸಿಪಿ ಅಂತಾನೆ ಹೇಳ್ಬೋದು। ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು, ಕೇವಲ 5 ರಿಂದ 10 ನಿಮಿಷ ಸಾಕು। ಈ ರೆಸಿಪಿ ಮಕ್ಕಳ ಟಿಫಿನ್ ಬಾಕ್ಸಿಗೆ ಅಂತೂ ಹೇಳಿ ಮಾಡಿಸಿದಂತ ರೆಸಿಪಿ। ಮಕ್ಕಳಂತೂ ಈ ತರ ರೆಸಿಪಿನ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರ್ರಿ। ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು। ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಹೆಂಗ್ ಮಾಡೋದು ಅಂತ ಹೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ। ಫಸ್ಟ್ ನಾನಿಲ್ಲೇ ಈ ರೆಸಿಪಿನ ಮಾಡಾಕ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಳಕತ್ತೇನ್ರಿ। ನೀವು ಗೋಧಿ ಹಿಟ್ಟು ಬದಲಿಗೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬಹುದು। ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು 1 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಇದನ್ನ ಒಂದು ಸರ್ತಿ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳಕತ್ತೇನ್ರಿ। ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ಲ ಆ ರೀತಿ ಕಲಸಿ ನೆನೆಯೋದಕ್ಕೆ ಇಡಬೇಕಾಗ್ತೈತ್ರಿ। ಸ್ವಲ್ಪ ಇದನ್ನ ಮೆದುವಾಗೆ ಕಲಿಸ್ಕೊಳ್ಬೇಕು, ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು। ಅದಕ್ಕಾಗಿ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಹದವಾಗಿ ಹಿಟ್ಟನ್ನ ಕಲಸಿ ಒಂದು 10 ನಿಮಿಷ ನೆನೆಯೋದಕ್ಕೆ ಇಡಬೇಕ್ರಿ। ನೋಡ್ರಿ ಈ ರೀತಿ ಹಿಟ್ಟು ಸ್ವಲ್ಪ ಸ್ಮೂತ್ ಆಗಿ ಇರಬೇಕು। ಇದು ಸ್ವಲ್ಪ ಜಲ್ದಿ ನೆನೆಬೇಕಂದ್ರೆ ಇದಕ್ಕೆ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಸ್ಪ್ರೆಡ್ ಮಾಡಿ ಇದನ್ನ ಒಂದು ಮುಚ್ಚಳನ ಮುಚ್ಚಿ ನೆನೆಯೋದಕ್ಕೆ ಇಟ್ಟರೆ ಹಿಟ್ಟು ಆದಷ್ಟು ಬೇಗ ನೆನೆಯುತ್ತೆ। ಇದಕ್ಕೆ ಬೇಕಾಗಿರುವಂಥ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋ ಮಟ್ಟ ಈ ಹಿಟ್ಟು ನೆನೆದ್ರೆ ಸಾಕು। ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಒಂದು ಮುಚ್ಚಳನ ಮುಚ್ಚಿ ಇದನ್ನ ಸೈಡ್ ಇಡಾಕತ್ತೇನೆ ನೆನೆಯೋದಕ್ಕೆ। ಹಿಟ್ಟು ನೆನೆಯೋ ಮಟ್ಟ ಈ ಕಡೆ ಅದಕ್ಕೆ ಬೇಕಾದಂಥ ಮಸಾಲೆ ಅಥವಾ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡು ಬರೋಣಂತ ಬರ್ರಿ। ಇವಾಗ ನಾನಿಲ್ಲೇ ಒಂದು ದೊಡ್ಡ ಸೈಜ್ ಈರುಳ್ಳಿನ ತಗೊಂಡು ಸಿಪ್ಪೆನೆಲ್ಲ ಸುಲಿದು ಇದನ್ನ ನೀಟಾಗಿ ಕಟ್ ಮಾಡ್ಕೊಳಕತ್ತೇನಿ। ಇದನ್ನ ಪೂರ್ತಿ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕ್ರಿ। ನೋಡ್ರಿ ಈ ರೀತಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು। ಈ ರೀತಿ ಎಲ್ಲಾನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇದನ್ನ ಸೈಡ್ ಇಟ್ಕೊರಿ। ಈರುಳ್ಳಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಾಗ ಕಟ್ ಮಾಡಿ ಇಟ್ಕೊಳ್ಬಹುದು। ನೋಡ್ರಿ ಇವಾಗ ನಾನು ಇಷ್ಟು ಚಿಕ್ಕದಾಗಿ ಇದನ್ನ ಕಟ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನ ಸೇರಿಸ್ಕೊಳಕತ್ತೇನಿ। ಇವಾಗ ಇದಕ್ಕೆ ಮಸಾಲೆನೆಲ್ಲ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗ್ತೈತಿ। ನಾನಿಲ್ಲೇ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜಜ್ಜಿ ಇಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳಕತ್ತೇನ್ರಿ। ಆಮೇಲೆ ಇದಕ್ಕೆ 1-2 ಹಸಿ ಮೆಣಸಿನ್ಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ ಸೇರಿಸ್ಕೊಳ್ಬೇಕ್ರಿ। ಆ ನಂತರ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ನಾನಿಲ್ಲಿ ಪುಟಾಣಿನ ತೊಗೊಂಡೇನ್ರಿ। ಈ ಪುಟಾಣಿನ ಮಿಕ್ಸಿ ಜಾರ್ ಒಳಗೆ ಪೂರ್ತಿ ನೈಸಾಗಿ ಪೌಡ್ರ್ ಮಾಡ್ಕೊಂಡು ತೊಗೊಂಡು ಬರಬೇಕು। ಈ ಪುಟಾಣಿ ಜೊತೆ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಡ್ರೈ ಫ್ರೂಟ್ಸ್ ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅಂದ್ರೆ ಬಾದಾಮ್ ಮತ್ತು ಗೋಡಂಬಿನ ಹಾಕಿ ಮಾಡಿಕೊಂಡ್ರು ನಡಿತೈತಿ। ಚಿಕ್ಕ ಮಕ್ಳಿಗೆ ಕೊಡೋದಾದ್ರೆ ಅದೇ ರೀತಿ ಮಾಡಿಕೊಡ್ರಿ, ಟೇಸ್ಟು ಇನ್ನೂ ಡಿಫ್ರೆಂಟಾಗಿ ಇರ್ತೈತಿ। ನೋಡ್ರಿ ಇವಾಗ ನಾನಿಲ್ಲೇ ಪುಟಾಣಿ ಪೌಡ್ರನ್ನ ಸೇರಿಸ್ಕೊಂಡಿಂದ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ ಸೇರಿಸ್ಕೊಂಡೇನಿ। ಆ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮಸಾಲೆ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ, ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ನಿಂಬೆ ಹಣ್ಣ ರಸನ ಸೇರಿಸ್ಕೊಳಕತ್ತೇನ್ರಿ। ಇದಕ್ಕೆ ಏನಾದರೂ ಎಕ್ಸ್ಟ್ರಾ ಬೇಕಿದ್ರೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು। ಇವಾಗ ಇದನ್ನ ಕೈಲೇ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊರಿ। ನಾವು ಪುಟಾಣಿ ಪೌಡ್ರನ್ನ ಏನು ಮಿಕ್ಸ್ ಮಾಡ್ಕೊಂಡೇವಲ್ಲ ಅದೆಲ್ಲ ಈರುಳ್ಳಿಗೆ ನೀಟಾಗಿ ಅಂಟಬೇಕು, ಆ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊರಿ। ನೋಡ್ರಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಸೇರಿಸ್ಕೊಂಡು ಮತ್ತೊಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನಿ। ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇದಕ್ಕೆ ಬೇಕಾದಂಥ ಸ್ಟಫಿಂಗು ರೆಡಿ ಆಗುತ್ತೆ। ಇದಕ್ಕೇನಾದರೂ ಎಕ್ಸ್ಟ್ರಾ ಕರಿಬೇವು, ಅಜವಾನ ಮತ್ತೇನಾದರೂ ನಿಮ್ಗೆ ಎಕ್ಸ್ಟ್ರಾ ಮಸಾಲೆ ಬೇಕಿದ್ರೆ ಧನಿಯಾ ಅದು ಬೇಕಿದ್ರೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು। ಇವಾಗ ಮಸಾಲೆ ರೆಡಿ ಆಯಿತು। ಇದನ್ನು ಸೈಡ್ಗಿಟ್ಟು ನಾವು ಆಗಲೇ ನೆನೆಯೋಕೆ ಇಟ್ಟಂಥ ಹಿಟ್ಟನ್ನು ನೋಡೋಣ। ನೋಡ್ರಿ ಇವಾಗ ನಾವು ಸ್ಟಫಿಂಗ್ನ ರೆಡಿ ಮಾಡೋ ಮಟ್ಟ ಹಿಟ್ಟು ಪೂರ್ತಿಯಾಗಿ ನೆನೆದೈತಿ, ಇಷ್ಟು ನೆನೆದ್ರೆ ಸಾಕು। ಇವಾಗ ಇದನ್ನು ಇನ್ನೊಂದು ಸರ್ತಿ ಕೈಯಿಂದ ನೀಟಾಗಿ ಕಲಿಸ್ಕೊಂಡು ನಾವು ಪರೋಟನ ಮಾಡ್ಕೊಳ್ಬೋದು ಆರಾಮಾಗಿ। ಇದಕ್ಕೆ ಈರುಳ್ಳಿ ಪರೋಟ ಅಂತ ಕರೀತಾರೋ। ಮಕ್ಕಳಿಗಂತೂ ಈ ರೆಸಿಪಿ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ। ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಕೆಲವೇ ನಿಮಿಷಗಳಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ। ನೋಡ್ರಿ ಇವಾಗ ನಾನು ಕೈಯಿಂದ ಇದನ್ನು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಗೆ ಯಾವ ಸೈಜ್ ಒಳಗೆ ಪರೋಟ ಬೇಕಲ್ಲ ಆ ಸೈಜ್ ಒಳಗೆ ಉಳ್ಳೆಗಳನ್ನು ಕಟ್ ಮಾಡಿ ಇಟ್ಕೋಬೇಕು।
ನಾವು ಚಪಾತಿ ಉಳ್ಳೆನ ಯಾವ ರೀತಿ ಯಾವ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಳ್ತೇವಲ್ಲ ಸೇಮ್ ಅದೇ ಸೈಜ್ ಒಳಗೆ ಇದನ್ನು ಕೂಡ ಉಳ್ಳೆನ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ನೋಡ್ರಿ ಇಲ್ಲೇ ನಾನು ಕೂಡ ಇಲ್ಲಿ ಚಿಕ್ಕ ಮಕ್ಕಳಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಉಳ್ಳೆಗಳನ್ನು ಮಾಡಿ ಇಟ್ಕೊಳಕತ್ತೀನಿ. ಈ ರೀತಿ ಒಂದೇ ಸರ್ತಿ ನಾವು ಉಳ್ಳೆಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಪರೋಟ ಮಾಡೋಕೆ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ. ನೋಡ್ರಿ ಇವಾಗ ಒಂದು ಉಳ್ಳೆನ ತೊಗೊಂಡು ನಾನು ಈ ರೀತಿ ಕೈಯಿಂದ ಅದನ್ನು ಅಗಲವಾಗಿ ಮಾಡ್ಕೊಳಕತ್ತೀನಿ. ಇಷ್ಟಾದ್ರೆ ಸಾಕು. ಇವಾಗ ನಾವು ರೆಡಿ ಮಾಡಿಟ್ಟಂಥ ಸ್ಟಫಿಂಗ್ ಇದ್ರೊಳಗೆ ಹಾಕಿ ಇದನ್ನ ನಾವು ಹೋಳಿಗೆನ ಯಾವ ರೀತಿ ಮಾಡ್ತೇವಲ್ಲ ಸೇಮ್ ಅದೇ ಪ್ರೊಸೆಸ್ನಾಗ ಈ ಪರೋಟಾನ ಮಾಡ್ಕೊಳ್ಬೇಕು. ನೋಡ್ರಿ ಇವಾಗ 2 ರಿಂದ 3 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸ್ಟಫಿಂಗ್ನ ತಗೊಂಡು ಇದನ್ನ ನೀಟಾಗಿ ಈ ರೀತಿ ಕೈಯಿಂದ ಲಾಕ್ ಮಾಡ್ಕೊಂಡ್ರೆ ಉಳ್ಳೆ ರೆಡಿ ಆಯಿತು. ನೋಡ್ರಿ ಈ ರೀತಿ ಕೈಯಿಂದ ಪೂರ್ತಿಯಾಗಿ ಫಸ್ಟ್ ಲಾಕ್ ಮಾಡಿಕೊಂಡು ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ಉಳಿದಿದ್ರೆ ಅದನ್ನು ತೆಗೆದು ಸೈಡ್ಗಿಟ್ಟು ಈ ರೀತಿ ಎಲ್ಲ ಉಳ್ಳೆಗಳನ್ನು ಮಾಡ್ಕೊಂಡ್ರೆ ಆಯಿತು. ಈ ರೀತಿ ಮಾಡೋದು ನಿಮ್ಗೆ ಸ್ವಲ್ಪ ಕಷ್ಟ ಅನಿಸಿದ್ರೆ ನೀವು ಫಸ್ಟು ಇದನ್ನು ಹಿಟ್ಟನ್ನು ಸಣ್ಣ ಸೈಜ್ ಒಳಗೆ ಲಟ್ಟಿಸ್ಕೊಂಡು ಆ ನಂತರ ಇದ್ರೊಳಗೆ ಸ್ಟಫಿಂಗ್ನ ತುಂಬಿ ಆ ರೀತಿ ಕೂಡ ಮಾಡ್ಕೊಳ್ಬೋದು. ಆದ್ರೆ ಈ ವಿಧಾನನ ಸ್ವಲ್ಪ ಈಸಿ ಅನ್ಸಿತ್ರಿ. ಇದೇನು ಭಾಳ ಟಫ್ ಇಲ್ಲ. ಆದರೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಇದನ್ನು ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ತಾರೆ. ಯಾಕಂದ್ರೆ ಅವರು ಪದೇ ಪದೇ ಹೋಳಿಗೆನ ಮಾಡ್ತಿರೋದ್ರಿಂದ ಈ ಪರೋಟ ಮಾಡೋದು ಅವ್ರಿಗೆ ತುಂಬಾ ಈಸಿ ಆಗುತ್ತೆ. ನೋಡ್ರಿ ಇವಾಗ ನಾನು ಇದನ್ನು ಮತ್ತೊಂದು ರೆಡಿ ಮಾಡಿ ತೋರ್ಸಾಕತ್ತೇನೆ. ಪ್ರತಿಯೊಂದು ಇದೇ ರೀತಿ ಕೂಡ ರೆಡಿ ಮಾಡಿ ಇಟ್ಕೊಂಡು ಇದನ್ನು ನಾವು ಸಣ್ಣ ಸೈಜ್ ಒಳಗೆ ಲಟ್ಟಿಸ್ಕೊಂಡ್ರೆ ಈ ಪರೋಟ ರೆಡಿ ಆಗುತ್ತೆ. ಸ್ವಲ್ಪ ಈ ರೀತಿ ಕೈಯಿಂದ ಒತ್ತಿ ಇದಕ್ಕೆ ಮೇಲೆ ಮತ್ತು ಕೆಳಗೆ ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಹಚ್ಚಿ ಇದನ್ನ ಪೂರ್ತಿ ಸಣ್ಣ ಸೈಜ್ ಒಳಗೆ ಲಟ್ಟಿಸ್ಕೊಳ್ಬೇಕ್ರಿ. ಅಂದ್ರೆ ಜಾಸ್ತಿ ದೊಡ್ಡದು ಮಾಡಬಾರ್ದು. ಸ್ವಲ್ಪ ಇದು ಪರೋಟ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಸೈಜ್ ಒಳಗೆ ಇದನ್ನ ಲಟ್ಟಿಸ್ಕೊಳ್ಬೇಕು. ನೋಡ್ರಿ ಇಲ್ಲಿ ನಾನು ಕೂಡ ಇದನ್ನ ಲಟ್ಟಿಸ್ಕೊಂಡ ತೋರಿಸ್ಕೊಳಕತ್ತೀನಿ. ಸ್ವಲ್ಪ ಇದಕ್ಕೆ ಎಕ್ಸ್ಟ್ರಾ ಡೆಕೋರೇಟ್ ಮಾಡ್ಕೊಳಕ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸ್ಪ್ರೆಡ್ ಮಾಡಿ ಇದನ್ನ ಲಟ್ಟಿಸ್ಕೊಳಕತ್ತೀನಿ. ನೀವು ಹಂಗೆ ಬೇಕಿದ್ರೂ ಲಟ್ಟಿಸ್ಕೊಳ್ಬೋದು. ಆದ್ರೆ ಈ ರೀತಿ ಲಟ್ಟಿಸ್ಕೊಂಡ್ರೆ ಚಿಕ್ಕ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಏನೋ ಡಿಫ್ರೆಂಟಾಗಿ ಇರ್ತೈತಿ. ನೋಡ್ರಿ ಇವಾಗ ಪರೋಟ ರೆಡಿ ಆಯಿತು. ಈ ಸೈಜ್ ಒಳಗೆ ಲಟ್ಟಿಸ್ಕೊಳ್ಬೇಕು. ಜಾಸ್ತಿ ದಪ್ಪವಾಗಿ ಲಟ್ಟಿಸ್ಕೊಳ್ಬಾರ್ದು ಮತ್ತು ಜಾಸ್ತಿ ತಿಳುನೂ ಆಗಬಾರ್ದು. ಮೀಡಿಯಮ್ ಸೈಜ್ ಒಳಗೆ ಇದನ್ನು ಲಟ್ಟಿಸ್ಕೊಂಡ್ರೆ ಈರುಳ್ಳಿ ಪರೋಟ ರೆಡಿ ಆಯಿತು. ಈ ಕಡೆ ಸ್ಟವ್ ಮೇಲೆ ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ತವಾ ಕಾದಿಂದ ಇದನ್ನು ಬೇಯಿಸ್ಕೊಳ್ಬೇಕು. ನೋಡ್ರಿ ಈ ರೀತಿ ಪರೋಟ ಬೇಯಿಸ್ಕೊಳ್ಬೇಕಾದ್ರೆ ತವಾ ಪೂರ್ತಿಯಾಗಿ ಖಡಕ್ಕಾಗಿ ಕಾದಿರಬೇಕು. ನೋಡ್ರಿ ಇವಾಗ ನಾನು ಕೂಡ ಇಲ್ಲೇ ಪರೋಟಾನ ಬೇಯಿಸಿ ತೋರ್ಸಾಕತ್ತೀನಿ. ಈ ರೀತಿ ಸ್ವಲ್ಪ ಪರೋಟ ಬೆಂದಿದೆ ಅಂದಾಗ ಅದನ್ನು 1 ಸ್ಪೂನ್ ತಗೊಂಡು ಈ ರೀತಿ ವಾಪಸ್ ಮತ್ತೆ ತಿರುವಿ ಹಾಕಬೇಕು. ಈ ರೀತಿ ತಿರುವಿ ಹಾಕಿಂದ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನಾಗಲಿ ಇಲ್ಲ ತುಪ್ಪನಾಗಲಿ ಅಪ್ಲೈ ಮಾಡಬೇಕು. ನೋಡ್ರಿ ಇವಾಗ ನಾನು ಮತ್ತೆ ಇದನ್ನು ತಿರುವಿ ಹಾಕಿ ಆ ನಂತರ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಅಪ್ಲೈ ಮಾಡತ್ತೇನೆ. ಒಂಚೂರು ಇದಕ್ಕೆ ಜಾಸ್ತಿ ಎಣ್ಣೆನ ಅಪ್ಲೈ ಮಾಡಿ ಈ ಪರೋಟಾನ ಬೇಯಿಸ್ಕೊಂಡ್ರೆ ಪರೋಟ ದಿನವಿಡೀ ಪೂರ್ತಿ ಮೆತ್ತಗೆ ಹಂಗೆ ಉಳಿತಾವು. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಸುತ್ತ ಎಲ್ಲ ಅಪ್ಲೈ ಮಾಡಿ ಮತ್ತು ಇದಕ್ಕೆ ಮೇಲೆ ಎಣ್ಣೆನ ಅಪ್ಲೈ ಮಾಡಿ ಈ ಪರೋಟಾನ ಬೇಯಿಸ್ಕೊಳಕತ್ತೇನೆ ರೀ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರ್ತಾವು. ಜಾಸ್ತಿ ಟೈಮು ಬೇಕಾಗೋದಿಲ್ಲ. ಕೇವಲ 10 ನಿಮಿಷದಲ್ಲಿ ಆಗುವಂಥ ರೆಸಿಪಿ ರೀ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತೈತಿ. ಒಂದು ಸರ್ತಿ ನೀವು ಬೆಳಗಿನ ನಾಷ್ಟಕ್ಕೆ ಈ ಈರುಳ್ಳಿ ಪರೋಟಾನ ಟ್ರೈ ಮಾಡಿ ನೋಡ್ರಿ. ಇದರಲ್ಲಿ ನಾವು ಪುಟಾಣಿ ಹಿಟ್ಟನ್ನ ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಟೇಸ್ಟು ಇನ್ನೂ ಡಿಫ್ರೆಂಟಾಗಿ ಬರ್ತೈತ್ರಿ. ನೋಡ್ರಿ ಇವಾಗ ಪರೋಟ ಬೆಂದಿದೆ. ಪೂರ್ತಿಯಾಗಿ ಪರೋಟ ರೆಡಿ ಆಯಿತು. ನೋಡೋಕ್ಕೂ ಎಷ್ಟು ಚಂದ ಕಾಣಿಸತೈತಿ ಮತ್ತು ಟೇಸ್ಟು ಕೂಡ ಅಷ್ಟು ಡಿಫ್ರೆಂಟಾಗಿ ಇರ್ತೈತಿ. ಒಮ್ಮೆ ನೀವು ಈ ಪರೋಟಾನ ಟ್ರೈ ಮಾಡಿರಿ. ನೋಡ್ರಿ ಇಲ್ಲೇ ನಾನು ಕೂಡ ಈ ಪರೋಟ ರೆಡಿಯಾಗಿಂದ ಇನ್ನೊಂದು ಪರೋಟನ ಬೇಯಿಸಿ ತೋರ್ಸಾಕತ್ತೇನೆ. ಪೂರ್ತಿ ಬೇಯಿಸ್ಕೊಳ್ಳುವಾಗ ಊರಿನ ಹೈ ಫ್ಲೇಮ್ನಲ್ಲಿಟ್ಟೆ ಈ ಪರೋಟನ ಬೇಯಿಸ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಕರಿಬೇವು ಅಥವಾ ಕೊತ್ತಂಬರಿಯಿಂದ ಇದನ್ನು ಡೆಕೋರೇಟ್ ಮಾಡಿದ್ರೆ ನೋಡೋಕ್ಕೂ ಇನ್ನೂ ಚಂದ ಕಾಣಿಸ್ತೈತಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ಪರೋಟನ ಒಮ್ಮೆ ಮಾಡಿರಿ, ಅವರು ಇಷ್ಟಪಟ್ಟ ತಿಂತಾರೆ. ನೋಡ್ರಿ ಇವಾಗ ನಾನು ಸುತ್ತ ಎಲ್ಲ ನೀಟಾಗಿ ಅಡುಗೆ ಎಣ್ಣೆನ ಅಪ್ಲೈ ಮಾಡಿ ಮೇಲೆ ಕೂಡ ಅಡುಗೆ ಎಣ್ಣೆನ ಅಪ್ಲೈ ಮಾಡಿ ಈ ಪರೋಟನ ಬೇಯಿಸ್ಕೊಳಕತ್ತೀನಿ. ನೋಡ್ರಿ ಇವಾಗ ಈ ಪರೋಟ ಕೂಡ ರೆಡಿ ಆಯಿತು. ದಿನವಿಡೀ ಚಪಾತಿ ಮತ್ತು ರೊಟ್ಟಿ ತಿಂದರೂ ಬೇಜಾರಾಗಿದ್ದರೆ ಈ ಪರೋಟನ ಒಮ್ಮೆ ಟ್ರೈ ಮಾಡಿರಿ. ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತೈತಿ ಮತ್ತು ಟೇಸ್ಟು ಕೂಡ ರುಚಿಯಾಗಿರ್ತೈತಿ. ಇದಕ್ಕೆ ಕಾಂಬಿನೇಷನ್ ಆಗಿ ಯಾವುದೇ ಚಟ್ನಿ ಪಲ್ಯ ಅವಶ್ಯಕತೆ ಇಲ್ಲ. ಸ್ವಲ್ಪ ಸೈಡ್ ಆಗಿ ಇದಕ್ಕೆ ಮೊಸರಿದ್ರೆ ಸಾಕು. ಟೇಸ್ಟ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ಈರುಳ್ಳಿ ಪರೋಟ ಇಷ್ಟ ಆಗಿದ್ರೆ ಈ ಪರೋಟಾಗ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್. ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿರಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂತ ಹೇಳಿ. ಎಲ್ಲರಿಗೂ ಬಾಯ್ ರೀ.